ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 100 ವರ್ಷ ತುಂಬಿದ ಸವಿ ನೆನಪಿಗಾಗಿ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಮಾರ್ಚ್ 7ರಂದು ಆಯೋಜಿಸಲಾಗಿದೆ ಎಂದು ತೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದಿನೇಶ್ ರಾಜ್ ತಿಳಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1925ರಲ್ಲಿ ಆಗಿನ ಕಾಲದಲ್ಲಿ ಗುರುಕುಲ ಕೂಲಿಮಠ ಎಂಬುದಾಗಿ ಪ್ರಾರಂಭ ಮಾಡಿ ಶಿಕ್ಷಣವನ್ನು ನೀಡ್ತಾ ಇದ್ದಂಥ ಕಾಲ. 1925ರಲ್ಲಿ ಕೂಲಿಮಠದಿಂದ ನಮ್ಮ ದೇವಸ್ಥಾನದ ಆವರಣದಲ್ಲಿ ಶಾಲೆಯನ್ನು ಪ್ರಾರಂಭಿಸಲಿ, ನಂತರ ಮೈಸೂರು ಸಂಸ್ಥಾನದ ಅಂದಿನ ಒಡೆಯರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಕಾಲ ಏನಿತ್ತು, 1895ರಲ್ಲಿ ಅವರು ಮೈಸೂರು ಸಂಸ್ಥಾನದ ಒಂದು ಪಟ್ಟಾಭಿಷಕ್ತರಾಗಿ ಸುಮಾರು 1940ರವರೆಗೆ ಆಡಳಿತವನ್ನು ಮಾಡಿದರು. ಅವರ ಅವಧಿಯಲ್ಲಿ 1930ರಲ್ಲಿ ನಮ್ಮ ತೇಗೂರು ಗ್ರಾಮದಲ್ಲಿ 2 ಶಾಲಾ ಕೊಠಡಿಗಳನ್ನು ನಿರ್ಮಾಣವನ್ನು ಮಾಡಿ 2025ಕ್ಕೆ 100 ವರ್ಷಗಳನ್ನು ಪೂರೈಸಿದಂಥ ನಮ್ಮ ಶಾಲೆ, ನಾವು ಓದಿದಂಥ ಶಾಲೆ, ಎಲ್ಲ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭವನ್ನು ಸಂತೋಷದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9 ಗಂಟೆಗೆ ಗುರು ಶಿಷ್ಯರ ಸಮಾಗಮ, 11:30ಕ್ಕೆ ವಿವಿಧ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ, 3 ಗಂಟೆಗೆ ಸಮಾರೋಪ ಸಮಾರಂಭ, 5 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮಕ್ಕಳಿಂದ ಗ್ರಾಮದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಆಗಸ್ಟ್ 15ನೇ ತಾರೀಕು 2025ರ ಏನು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕುರಿತು ಚರ್ಚೆಯನ್ನು ಮಾಡಿ ನಮ್ಮೂರ ಶಾಲೆಗೆ 100 ವರ್ಷಗಳು ತುಂಬಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ನಮ್ಮ ಗ್ರಾಮದಲ್ಲಿ ಸಭೆಯನ್ನು ಸೇರಿಸಿ ಹಳೆಯ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದಾಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ದಿನೇಶ್ ರವರು ಅಲ್ಲಿನ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಈಗ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 54 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ LKG UKLGಯನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಅಲ್ಲಿ 16 ಜನ ಮಕ್ಕಳು ಇರ್ತಾರೆ. ಅಂದರೆ ಅದನ್ನು SDMC ಕಮಿಟಿಯಿಂದ ಆ ಒಂದು ಶಿಕ್ಷಕರಿಗೆ ನಾವು ವೇತನವನ್ನು ನೀಡ್ತಾ ಇದ್ದೇವೆ. ನಮ್ಮ ಮಾನ್ಯ ಶಿಕ್ಷಣ ಸಚಿವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಸ್ಥಳೀಯ ಶಾಸಕರನ್ನು, ವಿಧಾನ ಪರಿಷತ್ ಸದಸ್ಯರನ್ನು ಮತ್ತು ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷಗಳನ್ನು, ವಿವಿಧ ಅಧಿಕಾರಿಗಳನ್ನು ನಾವು ಇದೇ ಶನಿವಾರ 7ನೇ ತಾರೀಕು ಎಲ್ಲರಿಗೂ ಇನ್ವೈಟ್ ಮಾಡಿ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ನೀಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ತೇಗೂರು ಗ್ರಾಮದಲ್ಲಿ ಏನು ನಾವು ಓದಿದಂಥ ಶಾಲೆಯಲ್ಲಿ ನಮಗೆ ವಿದ್ಯಾರ್ಜನೆಯನ್ನು ಮಾಡಿದಂಥ ಎಲ್ಲ ಗುರುಗಳನ್ನು ನಾವು ಭೇಟಿ ಮಾಡಿ ಫೋನ್ ಮೂಲಕ ಸಂಪರ್ಕವನ್ನು ಮಾಡಿ ಅವರಿಗೆ ಆಹ್ವಾನವನ್ನು ನೀಡಿದೆ. ಸುಮಾರು 40ರಿಂದ 50 ಶಿಕ್ಷಕರು, ಹಳೆಯ ಶಿಕ್ಷಕರು ನಮ್ಮ ಗ್ರಾಮಕ್ಕೆ 9 ಗಂಟೆಗೆ ಬರಲಿದ್ದಾರೆ. ನಮ್ಮ ತೇಗೂರು ಗ್ರಾಮದ ಆರಂಭದ ಒಂದು ದೇವನಕಟ್ಟೆ ಅಂತ ಏನು ನಮ್ಮ ಆಂಜನೇಯ ಸ್ವಾಮಿಯನ್ನು ಕೂರಿಸಿ ಅಲ್ಲಿ ನಾವು ಈ ಒಂದು ಗಾಳದಬ್ಬ ಅಂತ ಮಾಡ್ತೀವಿ, ಆ ಒಂದು ಕಟ್ಟೆಯಿಂದ ನಮ್ಮ ಹಳೆಯ ಗುರುಗಳಿಗೆ, ನಮಗೆ ಕಾರ್ಯಕ್ರಮ ಮಾಡೋಕ್ಕಿಂತ ಮುಖ್ಯವಾಗಿ ಹಳೆಯ ಗುರುಗಳಿಗೆ, ನಮಗೆ ವಿದ್ಯಾರ್ಜನೆಯನ್ನು ಮಾಡಿದಂಥ ಗುರುಗಳಿಗೆ ಸನ್ಮಾನವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಹಳೆಯ ಗುರುಗಳನ್ನು ಕರೆಸಿ ದೇವನಕಟ್ಟೆಯಿಂದ ನಾದಸ್ವರದ ಮೂಲಕ ಮತ್ತೆ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತದ ಮೂಲಕ ನಾವು ಅವ್ರನ್ನ ವೇದಿಕೆಯನ್ನು ಕರ್ಕೊಂಡೋಗಿ 9:30ಕ್ಕೆ ನಮ್ಮ ಗುರು ಶಿಷ್ಯರ ಸಮಾಗಮ ಅಥವಾ ಗುರುವಂದನ ಕಾರ್ಯಕ್ರಮ ಎಂಬತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದಕ್ಕೆ ನಮ್ಮ ದೊಡ್ಡ ಗುರುಬಳ್ಳಿ ಮಠದ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ ಆ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ. ಜೊತೆಗೆ ನಮ್ಮ KT ರಾಧಾಕೃಷ್ಣರವರು ಮತ್ತು ತಿಪ್ಪೇರುದ್ರಪ್ಪನವರು ಇವರೆಲ್ಲ ಆ ಒಂದು ವೇದಿಕೆಯಲ್ಲಿ ಇರ್ತಾರೆ. ನಮ್ಮ ಶಾಸಕರು, ಸ್ಥಳೀಯ ಶಾಸಕರು CT ರವಿಯವರು, ಇವರೆಲ್ಲ ಆ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆ ಒಂದು ಗುರುವಂದನ ಕಾರ್ಯಕ್ರಮ ಸುಮಾರು 11 ಗಂಟೆಗೆ ಮುಕ್ತಾಯವಾಗಿ 11:30ಕ್ಕೆ ನಮ್ಮ ಶಾಲೆಯಲ್ಲಿ ಏನು ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಹಣವನ್ನು ಕ್ರೋಢೀಕರಿಸಿ ಸುಮಾರು 15ರಿಂದ 20 ಲಕ್ಷ ರುಗಳ ವೆಚ್ಚವನ್ನು ಮಾಡಿ ನಮ್ಮ ತೇಗೂರು ಗ್ರಾಮದ ಶಾಲೆಗೆ ನೆಲಾಸುರಿಗೆ ವಿಟ್ರಫ್ರೈಡು ಮತ್ತು ಫಾಲ್ ಸೀಲಿಂಗು, ಕಿಟಕಿಗಳಿಗೆ ಸ್ಲೈಡಿಂಗು ಮತ್ತು ಬಣ್ಣಗಳನ್ನು ಹೊಡಿಸಿ ಪಿಲ್ಲರ್ಗಳಿಗೆ
ನಮ್ಮ ಏನು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ 8 ಮಹನೀಯರುಗಳ ಒಂದು ಭಾವಚಿತ್ರವನ್ನು ಚಿತ್ರೀಕರಿಸಿದ್ವಿ. ಮತ್ತು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದಂಥ ಹಲವಾರು ಮಹನೀಯರುಗಳನ್ನ ಭಾವಚಿತ್ರವನ್ನು ಚಿತ್ರೀಕರಿಸಿ ಇವತ್ತು ನಮ್ಮ ತೇಗೂರು ಗ್ರಾಮದ ಶಾಲೆ ಒಂದು ನವವಧುವಂತೆ ಶೃಂಗಾರವಾಗಿದೆ. ಸೊ ಆ ಒಂದು ವಿವಿಧ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮ 11:30ಕ್ಕೆ ಪ್ರಾರಂಭವಾಗುತ್ತೆ. ಈ ಒಂದು ಉದ್ಘಾಟನೆಯನ್ನು ಮತ್ತು ಧ್ವಜದ ಕಟ್ಟೆ ಹೊತ್ತಾಗಿ ನಿರ್ಮಾಣವನ್ನು ಮಾಡಿದ್ದೇವೆ. ಅದರ ಒಂದು ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಚಿಕ್ಕಮಗಳೂರು ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇದ್ದು ಆ ಒಂದು ವಿವಿಧ ಕಟ್ಟಡಗಳ ಉದ್ಘಾಟನೆಯನ್ನು ಮಾಡಿ 11:30ಕ್ಕೆ ವೇದಿಕೆಯ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮ ಸುಮಾರು 1:30ರಿಂದ 2 ಗಂಟೆಗೆ ಮುಕ್ತಾಯವಾಗಿ ನಂತರ 3 ಗಂಟೆಗೆ ನಮ್ಮ ಸಮಾರೋಪ ಸಮಾರಂಭ ಇರುತ್ತೆ. ಆ ಒಂದು ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ನಮ್ಮ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಭವ್ಯ, ದಶರಥ್ ರಾಜ್ ಅರಸ್, ಮಂಜುನಾಥ್ ಉಪಸ್ಥಿತರಿದ್ದರು.